ಓಂ ಋಷಭಂ ಮಾಸಮಾನಾನಾಂ ಸಪತ್ನಾನಾಂ ವಿಷಾಸಹಿಂ ಹಂತಾರಂ ಶತ್ರುಣಾಂ ಕೃಧಿ ವಿರಾಜಂ ಗೋಪತಿಂ ಗವಾಂ. ಈಗ ವೃಷಭ ಸೂಕ್ತದ ಅರ್ಥವನ್ನು ನಾವು ನೋಡೋಣ. ವೃಷಭ ಸೂಕ್ತ ಅಥವಾ ಸಪತ್ನಗ್ನ ಸೂಕ್ತ ಅಂತ ಇದಕ್ಕೆ ಕರೀತಾರೆ. ಇದರ ಉಪಯೋಗ ಎಲ್ಲಿ ಅದನ್ನು ನೋಡೋಣ. ಮತ್ತು ಅದಕ್ಕಿಂತ ಮುಂಚೆ ಆ ಸೂಕ್ತದ ಹಿನ್ನೆಲೆಯನ್ನು ನಾವು ಒಂದಿಷ್ಟು ಅರ್ಥ ಮಾಡಿಕೊಳ್ಳೋಣ. ನಿರ್ಮಾಲ್ಯ ವಿಸರ್ಜನಾ ಇತ್ಯಾದಿ ಪದ್ಧತಿಗಳನ್ನು ನಾವು ನೋಡ್ತಾ ಇದ್ದೀವಿ, ಇದೆಲ್ಲವೂ ಕೂಡ ಗೊತ್ತಿದ್ದೇ ಇದೆ. ಅಲ್ಲಿ ಭಗವಂತನ ವಿಗ್ರಹಗಳ ಮೇಲೆ, ಶಾಲಗ್ರಾಮಗಳ ಮೇಲೆ ಇರುವಂಥ ನಿರ್ಮಾಲ್ಯ, ಹೂ, ತುಳಸಿ ಏನಿರ್ತದೆ ಅದನ್ನು ವಿಸರ್ಜಿಸಲಿಕ್ಕೆ, ಹೊರಗೆ ತೆಗೆದು ಹಾಕಲಿಕ್ಕೆ ಅಂಬರಣಿ ಸೂಕ್ತವನ್ನು ಹೇಳಬೇಕು. ಮತ್ತೆ ಅದಾದ್ಮೇಲೆ ನಿರ್ಮಾಲ್ಯ ಅಭಿಷೇಕ ಮಾಡಲಿಕ್ಕೆ ಪುರುಷ ಸೂಕ್ತ ಅಥವಾ ಋಷಭ ಸೂಕ್ತವನ್ನು ಹೇಳಬೇಕು ಅಂತ ಹೀಗೆ ಕಂಡು ಬರ್ತದೆ ಕೆಲವು ಪುಸ್ತಕಗಳಲ್ಲಿ. ನಾನು ಇದನ್ನು ಹಿಂದೆ ಹೇಳಿದ್ದೆ. ಕೆಲವುದರಲ್ಲಿ ನಿರ್ಮಾಲ್ಯ ಅಭಿಷೇಕಕ್ಕೆ ಅಂಬರಣಿ ಸೂಕ್ತವನ್ನು ಹೇಳುವುದೇ ಕಂಡು ಬರ್ತದೆ. ಅದೇನೇ ಇರಲಿ, ಪದ್ಧತಿಗಳು ಹೀಗೆ ಬೇರೆ ಬೇರೆ ಥರ ಇವೆ. ನಾವೀಗ ಆ ಋಷಭ ಸೂಕ್ತದ ಮೊದಲನೇ ಮಂತ್ರವನ್ನು ಶ್ರವಣ ಮಾಡಿದ್ದೀವಿ. ಇನ್ನು ಮುಂದೆ ಅದರ ಹಿನ್ನೆಲೆಯನ್ನು ನೋಡೋಣ. 5 ಮಂತ್ರಗಳನ್ನು ಒಳಗೊಂಡಂಥ ಸಣ್ಣ ಸೂಕ್ತ ಇದು. ಋಗ್ವೇದದಲ್ಲಿ ಮಾತ್ರ ಇದೆ. 10ನೇ ಮಂಡಲ 166ನೇ ಸೂಕ್ತ. ಋಷಭಂ ಋಷಭ ವೈರಾಜ ಶಾಕ್ವರೋವ ಸಪತ್ನಗ್ನಂ ಆನುಷ್ಟುಭಂ ಮಹಾಪಂಕ್ತ್ಯಂತಂ. ಋಷಭಂ ಅಂತ ಪ್ರಾರಂಭ ಕಾಣುವಂಥ ಈ ಸೂಕ್ತದ ಋಷಿ ವೈರಾಜ ಋಷಭ ಅಥವಾ ಶಾಕ್ವರ ಋಷಭ ಅಂತ ಅವನು ಹೇಳ್ತಾರೆ. ಶತ್ರುನಾಶಕ್ಕಾಗಿ ಬಳಸುವಂಥ ಸೂಕ್ತ ಇದು. ಮೊದಲು 4 ಮಂತ್ರಗಳು ಅನುಷ್ಠುಪ್ನಲ್ಲಿವೆ, ಕೊನೆಯದು ಮಹಾಪಂಕ್ತಿಯಲ್ಲಿದೆ. ಮನ್ಯು ಸೂಕ್ತದ ಋಷಿ ಬಗ್ಗೆ ನಾವು ಹಿಂದೆ ನೋಡಿದ್ವಲ್ಲ, ಅದರಂತೆ ಇವನು ಕೂಡ ಈ ವೈರಾಜ ಋಷಭ ಅಥವಾ ಶಾಕ್ವರ ಋಷಭ ಇವನು ಕೂಡ ಕ್ಷತ್ರಿಯನೇ ಇರಬೇಕು ಅಂತಾರೆ ಗೋವಿಂದಾಚಾರ್ಯ. ಇದ್ರ ಬಗ್ಗೆ ನಂದೇನು ಸಂಶೋಧನೆ ಇಲ್ಲ, ಅವ್ರೇನು ಹೇಳಿದ್ದಾರೆ ಅನ್ನೋದನ್ನ ಹೇಳ್ತಿದ್ದೇನೆ ಅಷ್ಟೆ. ವಿರಾಟ್ ಅನ್ನುವುದು ಈ ಸೂಕ್ತವನ್ನು ಕಂಡ ಋಷಿಯ ತಾಯಿ ಹೆಸರಿದ್ದಿರಬೇಕು. ಅವಳ ಮಗ ಇವನು, ಆದ್ರಿಂದ ವೈರಾಟ್. ವಿರಾಟಳ ಮಗನೇ ಇವನು ವೈರಾಟ ಮತ್ತು ವೈರಾಜ. ಶಕ್ವರ ಅನ್ನೋದು ತಂದೆ ಹೆಸರಿದ್ದಿರಬೇಕು. ಆದ್ರಿಂದ ಶಕ್ವರನ ಮಗನೇ ಶಾಕ್ವರ ಅಂತ ಹೀಗೆ ಅರ್ಥ ಬರ್ತದೆ. ಈ ಶಕ್ವರ ಅಂದ್ರೆ ಗೂಳಿ ಅಂತನೂ ಒಂದು ಅರ್ಥ ಇದೆಯಂತೆ. ಆದ್ರಿಂದ ತಂದೆಗೆ ಗೂಳಿ ಅಂತ ಹೆಸರಿದೆ. ಅವನು ತನ್ನ ಮಗನಿಗೂ ಕೂಡ ಗೂಳಿ ಎಂಬ ಅರ್ಥವನ್ನು ಕೊಡುವಂಥ ಹೆಸರನ್ನೇ ಕೊಟ್ಟ. ಈಗ ನಮಗೆ ಗೊತ್ತಿರುವಂತೆ ಗೂಳಿ ಅನ್ನೊಂದು ಪೌರುಷದ ಸಂಕೇತ. ಆದ್ರಿಂದ ಮಹಾವೀರ ಅಂತ ಹೇಳುವ ಪ್ರಸಂಗದಲ್ಲಿ ಪುರುಷರ್ಷಭ ಅಂತ ಹೇಳ್ತಾರೆ. ಇವನ ಬಗ್ಗೆ ಹೆಚ್ಚಿನ ವಿವರಣೆಯನ್ನು ಕಂಡು ಬರೋದಿಲ್ಲ. ಪ್ರಾಚೀನ ಕಾಲದ ರಾಜರ್ಷಿ ಇಷ್ಟು ಕಂಡು ಬರ್ತದೆ. ಆಚಾರ್ಯರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ 28ನೇ ಅಧ್ಯಾಯದ 24 ಮತ್ತು 25ನೇ ಶ್ಲೋಕ ಅಂತ ಕಾಣಿಸ್ತದೆ. ಅಲ್ಲಿ ಈ ವಿವರಣೆ ಹೇಳ್ತಾರೆ. ಕೃಷ್ಣಂ ದ್ಯೂತೆ ನಿಧೇಹೀತಿ ಯದವಾದೀತ್ ಸುಯೋಧನ ತತ್ಪ್ರತಿಜ್ಞಾನಸಾರೇಣ ಭೀಮೋ ಮೂರ್ಧಾನಮಕ್ರಮೀತ್ ಋಷಭಂ ಮಾ ಸಮಾನಾನಾಂ ಇತಿ ಸೂಕ್ತಂ ದದರ್ಶ ಚ ತೇಷಾಂ ಪುಣ್ಯಾನಿ ವಿದ್ಯಾಶ್ಚ ಸಮಾದಾಯೈವ ಸರ್ವಶಃ ತಾಂಶ್ಚಕಾರ ತಮೋಗಂತೃ ತಸ್ಯ ಮೂರ್ಧ್ನಿ ಪದಾಕ್ರಮನ್. ಹಿಂದೆ ಜೂಜಾಟ ನಡೆದಾಗ ಇನ್ನು ನಿಮ್ಮಲ್ಲಿ ಜೂಜಿನಲ್ಲಿ ಇಡ್ಲಿಕ್ಕೆ ಏನೂ ಇಲ್ಲ, ಕೃಷ್ಣನನ್ನೇ ಜೂಜಿನಲ್ಲಿ ಪಣವಾಗಿ ಇಡಿ ನೀವು ಅಂತ ಕೃಷ್ಣನನ್ನು ಗೇಲಿ ಮಾಡಿದ್ದ ದುರ್ಯೋಧನ. ಕೃಷ್ಣನನ್ನು ನಿಂದಿಸಿದವರ ತಲೆ ಮೆಟ್ಟುತ್ತೇನೆ ಅಂತ ಭೀಮನ ಪ್ರತಿಜ್ಞೆ ಆಗಿತ್ತು. ಆದ್ರಿಂದ ದುರ್ಯೋಧನನ ತೊಡೆ ಮುರಿದು ತಲೆ ಮೆಟ್ಟಿ ನಿಂತ ಈ ಜಗಜ್ಜಟ್ಟಿ ಬಲ ಭೀಮ. ಆಗ ಋಷಭಮ್ಮ ಸಮಾನಾನಾಮನು ಸೂಕ್ತವನ್ನು ಕೂಡ ಅವನು ಕಂಡುಕೊಂಡ. ಅದಕ್ಕೆ ಈ ಮುಖ್ಯ ಪ್ರಾಣನೇ, ಈ ಭೀಮಸೇನ ರೂಪದ ಮುಖ್ಯ ಪ್ರಾಣನೇ ಒಬ್ಬ ಮುಖ್ಯ ಋಷಿ. ಮೂಲತಃ ಹಯಗ್ರೀವ, ಆಮೇಲೆ ಲಕ್ಷ್ಮೀದೇವಿ, ಇವರೆಲ್ಲ ಋಷಿಗಳು. ಸರ್ವಮಂತ್ರಗಳು ಚತುರ್ಮುಖ ಬ್ರಹ್ಮ ಮುಖ್ಯ ಋಷಿ, ಅದು ಗೊತ್ತಿದ್ದೇ ಇದೆ. ಮುಂದೆ ಈ ಭೀಮಸೇನನು ಕೂಡ ಋಷಿ. ದುರ್ಯೋಧನನ ತಲೆಯ ಮೇಲೆ ಕಾಲಿಟ್ಟು ಆ 100 ಮಂದಿ ಸಹೋದರರ ಪುಣ್ಯದ ಪ್ರಭಾವವನ್ನು, ಅವರ ಜ್ಞಾನವನ್ನೆಲ್ಲವನ್ನು ತಾನು ಕಸಿದು ಅವರನ್ನ ನರಕಕ್ಕೆ ಅಟ್ಟಿದ ಅಂತಿಷ್ಟು ಗೊತ್ತಾಗ್ತದೆ. ಈ ವೈರಾಜ ಋಷಭ ಅಥವಾ ಶಾಕ್ವರ ಋಷಭ ಅವನು ಯಾರೋ ಇರಬಹುದು, ಅದೇನೇ ಇರಲಿ. ಮುಖ್ಯವಾಗಿ ಪುರುಷ ಋಷಭನಾದಂಥ, ಪಾಂಡವ ಋಷಭನಾದಂಥ ಭೀಮಸೇನೇ ನಮಗೆ ಇಲ್ಲಿ ಮುಖ್ಯ.
ಇದು ಭೀಮಸೇನನ ಸ್ವಗತ, ತನ್ನಲ್ಲಿ ತಾನೇ ಆಡಿದಂಥ ಮಾತಿನಂತೆ ಕಾಣಿಸ್ತದೆ. ದೇವತೆ ಯಾರು ಅಂದರೆ ಕಾತ್ಯಾಯನನ ಅನುಕ್ರಮಣಿಕೆಗೆ ಅನುಸಾರವಾಗಿ ಶತ್ರುನಾಶಕ್ಕಾಗಿ ಸೂತ್ರದ ಬಳಕೆ ಇರೋದ್ರಿಂದ ಶತ್ರುನಾಶದ ದೇವತೆಯೇ ದೇವತೆ. ಮನು ಸೂಕ್ತದಲ್ಲಿ ನರಸಿಂಹನ ವರ್ಣನೆ ಬಂದಿದೆ ಹಿಂದೆ, ಅದರಂತೆ ಇಲ್ಲೂ ಕೂಡ ನರಸಿಂಹನನ್ನೇ ಇದಕ್ಕೂ ದೇವತೆ ಅಂತ ಹೇಳಬೇಕು. ಆದ್ದರಿಂದ ಋಷಿ ಭೀಮಸೇನ, ದೇವತಾ ನರಸಿಂಹ. ಮೊದಲನೇ 4 ಮಂತ್ರಗಳು ಅನುಷ್ಠುಪ್, ಕೊನೆಯದ್ದು ಮಹಾಪಂಕ್ತಿ. ಎಂಟು ಅಕ್ಷರಗಳ 4 ಪಾದ ಇದ್ರೆ 32 ಅಕ್ಷರಗಳ ಅನುಷ್ಠುಪ್, ನಮಗಿದು ಗೊತ್ತಿದೆ. 8 ಅಕ್ಷರಗಳ 6 ಪಾದ ಇದ್ರೆ ಅದು 48 ಅಕ್ಷರಗಳ ಮಹಾಪಂಕ್ತಿ, ಷಡಷ್ಟಕ ಮಹಾಪಂಕ್ತಿ ಅಂತ. ಅನುಷ್ಠುಪ್ ಅನ್ನೋದು 4 ಪಾದವುಳ್ಳದ್ದು, ಮಹಾಪಂಕ್ತಿ ಅನ್ನೋದು 6 ಪಾದವುಳ್ಳದ್ದು. ಅನುಷ್ಠುಪ್ ಛಂದಸ್ಸಿನ ಅಭಿಮಾನಿ ದೇವತಾ ರೋಹಿಣಿ, ಚಂದ್ರನ ಪತ್ನಿ. ಮಹಾಪಂಕ್ತಿ ಅಂದರೆ ಅದು ಜಗತ್ತಿ ಛಂದಸ್ಸಿನ ಪ್ರಭೇದ, ಆದ್ದರಿಂದ ಸರ್ವದೇವತಾ ಸ್ತ್ರೀಯರು ಅದಕ್ಕೆ ಅಭಿಮಾನಿನಿಯರು. ಅನುಷ್ಠುಪ್ 8 ಅಕ್ಷರಗಳ ಛಂದಸ್ಸು, ಅಷ್ಟವಸುಗಳಿಗೆ ಸಂಬಂಧಪಟ್ಟದ್ದು, ಅಗ್ನಿಗೆ ಸಂಬಂಧಪಟ್ಟದ್ದು. ಈ ಮಹಾಪಂಕ್ತಿ ಅಂದರೆ ಅದು 48 ಅಕ್ಷರಗಳನ್ನು ಒಳಗೊಂಡದ್ದು, ನಾವು ಈಗಾಗಲೇ ಅದನ್ನು ನೋಡಿದ್ವಿ. 24 ಅಕ್ಷರ ಉಳ್ಳದ್ದು ಗಾಯತ್ರಿ, 48 ಅಕ್ಷರ ಉಳ್ಳದ್ದು ಮಹಾಪಂಕ್ತಿ ಅಂದರೆ 2 ಗಾಯತ್ರಿಗಳೇ ಒಂದು ಮಹಾಪಂಕ್ತಿ. ಆದ್ದರಿಂದ ಇದು ಕೂಡ ಅಗ್ನಿಗೆ ಸಂಬಂಧಪಟ್ಟದ್ದೇ ಅಂತ ವರ್ಣನೆ ಮಾಡ್ತಾರೆ. ಪ್ರಯಾಣ ಕಾಲದಲ್ಲಿ ಇದನ್ನು ಪಠನ ಮಾಡ್ಬೇಕಂತೆ. ಗೃಹ್ಯ ಸೂತ್ರದಲ್ಲಿ ಆಶ್ವಲಾಯನ ಹೇಳ್ತಾರೆ, ಋಷಭಮ್ಮ ಸಮಾನಾನಾಮಿತ್ಯಭಿಕ್ರಾಮನ್. ದಾರಿಯಲ್ಲಿ ಕಳ್ಳಕಾಕರ, ಶತ್ರುಗಳ, ದುಷ್ಟ ಪ್ರಾಣಿಗಳ ಬಾಧೆ ಬರದೇ ಇರಲಿ, ಎಲ್ಲ ಕಡೆಯೂ ಕೂಡ ನರಸಿಂಹನ ರಕ್ಷಣೆ ಇರಲಿ. ಅಗ್ರತೋ ನರಸಿಂಹಶ್ಚ ಪೃಷ್ಠತೋ ಗೋಪಿನಂದನ ಪಾರ್ಶ್ವಯೋ ಸಶರೌ ಸ್ಯಾತಾಂ ಬ್ರಾಹ್ಮಣ ಭ್ರಾತರೋ ರಾಮಲಕ್ಷ್ಮಣವು. ದಾರಿಯಲ್ಲಿ ನಡೆಯುವಾಗ ಮುಂದೆ ನರಸಿಂಹ, ಹಿಂದೆ ಗೋಪಾಲಕೃಷ್ಣ, ಇಕ್ಕೆಡೆಗಳಲ್ಲಿ ಬಲರಾಮ, ಕೃಷ್ಣ, ರಾಮ ಮತ್ತು ಲಕ್ಷ್ಮಣರು. ಹೀಗೆ ಅದರ ಪ್ರಾರ್ಥನೆ. ಹೀಗೆ ಇಲ್ಲಿವರೆಗೆ ಈ ಸಪತ್ನಂಗ ಸೂಕ್ತದ ಹಿನ್ನೆಲೆಯನ್ನು ನೋಡಿದ್ದೀವಿ. ಮುಂದೆ ಅದರ ಅರ್ಥಗಳನ್ನು ನಾಳೆ ದಿವಸ ನೋಡೋಣ.